ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಇವತ್ತು ಕೇವಲ 1 ಕಪ್ ಅಕ್ಕಿ ಹಿಟ್ಟನ್ನು ಬಳಸಿ ಪೇಪರ್ ದೋಸೆ ಮಾಡುವ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ. ತುಂಬ ಬೇಗನೆ ರುಚಿಯಾಗಿರುವಂಥ ದೋಸೆಯನ್ನು ಮಾಡುವ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ. ಇದಕ್ಕೆ ನಾನು 1 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಸುಮಾರು 3 ಕಪ್ಪಷ್ಟು ನೀರು ಹಾಕಬೇಕಾಗುತ್ತೆ. ಆದರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಬೇಕು, ಗಂಟಿಲ್ದಾಗೆ. ಒಂದು ಸ್ಮ್ಯಾಶರಲ್ಲಿ ಮಾಡಿಕೊಂಡ್ರೆ ಈಸಿಯಾಗಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೋದು. ಈ ಥರ ಒಂದೇ ಸೈಡು ಕ್ಲಾಕ್ ವೈಸಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಟ್ಟಿಗೆ ನೀರು ಹಾಕ್ಕೊಳ್ಳೋ ಹಾಗಿಲ್ಲ. ನಾವು ಉದ್ದಿನಬೇಳೆ, ಮೆಂತ್ಯ, ಅವಲಕ್ಕಿ ಹಾಕಿ ದೋಸೆ ಮಾಡ್ತಿರ್ತೀವಿ ಅಲ್ವಾ. ಇದರಲ್ಲಿ ಏನು ಹಾಕದೆ ಖಾಲಿ ಪೇಪರ್ ದೋಸೆ ಮಾಡೋದು ಹೇಗೆ ಅಂತ ಇವತ್ತು ನೋಡೋಣ. ಇದಕ್ಕೆ ನಾವು ಮಸಾಲೆ ಕೂಡ ಹಾಕ್ಕೊಳ್ಬೋದು, ಪ್ಲೇನ್ ಕೂಡ ಮಾಡ್ಕೊಳ್ಬೋದು. ಆದರೆ ನಾನಿವತ್ತು ಇದಕ್ಕೆ ಕ್ಯಾರೆಟು, ಮೂಲಂಗಿ, ಈರುಳ್ಳಿ, ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸಣ್ಣ ಹೆಚ್ಚಿಟ್ಕೊಂಡಿರೋಂಥ ಹಣ್ಣಾಗಿರೋ ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ದೋಸೆ ಥರನೇ ಈ ಕನ್ಸಿಸ್ಟೆನ್ಸಿ ಇರಬೇಕು. ಒಂದು 5 ನಿಮಿಷ ಹಾಗೆ ಇಟ್ಬಿಟ್ಟು ಮಾಡುವಾಗ ಮತ್ತೆ ನೀರು ಬೇಕು ಒಂದ್ಸರಿ ಹಾಕ್ಕೊಳ್ಬೋದು. ಚೆನ್ನಾಗಿ ತವಾನ ಕಾಯಿಸಿ ಸ್ವಲ್ಪ ಸ್ವಲ್ಪನೇ ನಾವು ನೀರು ಚೆಲ್ತೀವಲ್ಲ ಆ ಥರ ಸ್ಪ್ರೆಡ್ ಮಾಡಬೇಕು, ಸ್ವಲ್ಪ ಸ್ವಲ್ಪ ಹಾಕಿ. ಆಮೇಲೆ ತುಂಬ ಲೋ ಹೀಟಲ್ಲಿ 2 ನಿಮಿಷ ತನಕ ಬೇಯಿಸಬೇಕು. ಮುಚ್ಚೋ ಹಾಗಿಲ್ಲ. ಎಣ್ಣೆನೂ ತುಂಬ ಕಡಿಮೆ ಹಾಕ್ಬೋದು. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂದರೆ ತುಪ್ಪ ಕೂಡ ಹಾಕಿ ಮಾಡ್ಬೋದು. ತುಂಬ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ. ಇನ್ಸ್ಟಂಟಾಗಿ ಇವಾಗ ದೋಸೆ ಹಿಟ್ಟು ಮಾಡೋಕ್ಕೆ ಟೈಮ್ ಇಲ್ಲ, ಹಿಟ್ಟು ಹುಳಿ ಬರಬೇಕಲ್ವ ಈ ಟೈಮ್ನಲ್ಲಿ, ಅದೆಲ್ಲ ಆಗದೇ ಇದ್ದಾಗ ಈ ಥರ ಮಾಡ್ಕೊಂಡು ತಿನ್ಬೋದು. ಸಂಜೆ ಮಕ್ಕಳು ಸ್ಕೂಲಿಂದ ಬಂದಾಗ ಕೂಡ ಈ ರೀತಿ ನಾವು ತಕ್ಷಣವೇ ಮಾಡಿಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ ಅಲ್ವಾ. ಪ್ರತಿ ಸತಿನೂ ನಾವು ಹೆಂಚನ್ನ ವಾಶ್ ಮಾಡಿಕೊಂಡು, ಅಂದರೆ ನೀರು ಚಿಮುಕ್ಸ್ಕೊಂಡು ಒಂದು ಬಟ್ಟೆ ಅಥವಾ ಟಿಶ್ಯೂ ಪೇಪರಲ್ಲಿ ಒರೆಸಿ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಳ್ಬೇಕು. ಇಲ್ಲಾಂದರೆ ಅಲ್ಲಲ್ಲಿ ಅದು ಅಂಟ್ಕೊಂಬಿಡುತ್ತೆ ಹಿಟ್ಟು. ಪ್ರತಿ ಸತಿ ಹಾಕುವಾಗಲೂ ಹಿಟ್ಟನ್ನು ಚೆನ್ನಾಗಿ ಕೆಳಗಡೆಯಿಂದ ಹಿಟ್ಟು ತಿರುಗಿಸ್ಬೇಕು, ಯಾಕೆಂದರೆ ಗಟ್ಟಿಯಾಗಿ ಕೂತಿರುತ್ತೆ ಹಿಟ್ಟು ಕೆಳಗಡೆ. ಇದೇ ಥರ ಎಲ್ಲ ದೋಸೆಗಳನ್ನು ನಿಧಾನವಾಗಿ ಮಾಡಬೇಕು, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಹಾಕೋ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಮತ್ತು ನಿಮ್ಗೆ ಅನಿಸೋವಂಥ ಅನಿಸಿಕೆ, ಅಭಿಪ್ರಾಯಗಳನ್ನು, ಸಲಹೆಗಳನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಪೇಪರ್ ದೋಸೆಗೆ ಫ್ರೆಶ್ ಕಾಯಿ ಚಟ್ನಿ ಅಥವಾ ಯಾವುದಾದ್ರು ಗ್ರೇವಿಗಳು, ಪಲ್ಯಗಳು ಕೂಡ ಹಾಕ್ಕೊಂಡು ತಿನ್ಬೋದು. ಮಸಾಲೆ ಹಾಕಿರೋದನ್ನು ನೀವು ಹೀಗೆ ತಿನ್ಬೋದು. ಏನು ಮಸಾಲೆ ಹಾಕ್ತೇ ಹೋದರೂ ಮಾಡ್ಬೋದು. ನೀವು ಗಮನಿಸಿರ್ಬೋದು, ಸಾಮಾನ್ಯವಾಗಿ ನಾನು ಎಷ್ಟು ಡಿಶ್ಗಳಿಗೆ ಕರಿಬೇವಿನ ಸೊಪ್ಪು ಮತ್ತು ಮೂಲಂಗಿ ಹಾಕಿ ಮಾಡ್ತಾಯಿರ್ತೀನಿ. ಇದೇ ಥರ ತುಂಬ ಥರದ ದೋಸೆಗಳನ್ನ ಮಾಡಿದ್ದೀನಿ. ಅದರದ್ದು ರೆಸಿಪಿಗಳನ್ನ ಕೂಡ ನೀವು ನೋಡಿ ಎಷ್ಟು ಗರ್ಗರಿಯಾಗಿ ಬಂದಿದೆ ಅಲ್ವಾ. ತುಂಬ ಟ್ರಾನ್ಸ್ಪರೆಂಟ್ ಆಗಿದೆ. ಕಲರು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಏನು ಸೋಡಾ ಮತ್ತು ಏನೂ ಹಾಕಿಲ್ಲ, ಮೆಂತ್ಯ ಹಾಕಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಧನ್ಯವಾದಗಳು.